ಚೋರ್ಲಾ ಘಾಟ್ ಬಹುಕೋಟಿ ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ರಾಬರಿ ಪ್ರಕರಣ. ರಾಬರಿ ಆಗಿದ್ದು ನಿಜಕ್ಕೂ 2,000 ಮುಖಬೆಲೆಯ ನೋಟುಗಳ. ಚೋರ್ಲಾ ಘಾಟ್ ಬಹುಕೋಟಿ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ರಾಬರಿ ಕೇಸ್. ರಾಬರಿ ಆಗಿದ್ದು ನಿಜಕ್ಕೂ 2,000 ಮುಖಬೆಲೆಯ ನೋಟ್ಗಳ. ಚಲಾವಣೆ ಇಲ್ಲದ ಅಷ್ಟೊಂದು ನೋಟ್ಗಳು ನಿಜಕ್ಕೂ ಇದ್ವಾ? 400 ಕೋಟಿ ರಾಬರಿ ಕೇಸ್ನಲ್ಲಿ ಬಿಗ್ ಸೀಕ್ರೆಟ್ ಏನದು? ಗ್ಯಾರಂಟಿ ನ್ಯೂಸ್ನ 400 ಕೋಟಿಯ ಸ್ಫೋಟಕ ಸುದ್ದಿ. ಚೋರ್ಲಾ ಘಾಟ್ ಬಹುಕೋಟಿ ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ರಾಬರಿ ಪ್ರಕರಣ. ರಾಬರಿ ಆಗಿದ್ದು ನಿಜಕ್ಕೂ 2,000 ಮುಖಬೆಲೆಯ ನೋಟ್ಗಳ. ಹಾಗಾದ್ರೆ ಚಲಾವಣೆ ಇಲ್ಲದ ಅಷ್ಟೊಂದು ನೋಟ್ಗಳು ನಿಜಕ್ಕೂ ಇದೆಯಾ? 400 ಕೋಟಿ ರಾಬರಿ ಕೇಸ್ನಲ್ಲಿ ಇಲ್ಲಿಯವರೆಗೂ ಹಣ ಯಾರಿಗೆ ಸೇರಿದ್ದು ಅನ್ನೋದೇ ನಿಗೂಢವಾಗಿದೆ. ಯಾರಿಗೆ ಸೇರಿದ್ದದು ಗೊತ್ತೇ ಇಲ್ಲ. ಟ್ರಕ್ಗಳು ಎಲ್ಲಿ ಹೋದ್ವು ಅನ್ನೋದು ಕಾಡ್ತಾ ಇದೆ ಯಕ್ಷ ಪ್ರಶ್ನೆ. ಟ್ರಕ್ನಲ್ಲಿದ್ದ ಹಣದ ಬಗ್ಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮಗೋಸ್ಕರ. ಆ ಟ್ರಕ್ಗಳು ಎಲ್ಲಿಗೆ ಹೋದ್ವು? ಆ ಟ್ರಕ್ಗಳಲ್ಲಿದ್ದಂಥ ಕಂತೆ ನೋಟು 400 ಕೋಟಿ ರೂಪಾಯಿ ಏನು ಸುಮ್ಮನೆನಾ? ಎಲ್ಲಿ ಹೋಯ್ತದು? ಯಾರದ್ದದು? ದರೋಡೆ ಆಗಿರೋದು 2,000 ಮುಖಬೆಲೆಯ ನೋಟುಗಳೇ ಅಲ್ವಂತೆ. 2,000 ನೋಟುಗಳು ಇದ್ರೆ ಎಕ್ಸ್ಚೇಂಜ್ ಅವಕಾಶ ಇಲ್ಲ ಎಕ್ಸ್ಚೇಂಜ್ ಮಾಡೋದಕ್ಕೆ. ಮಾನ್ಯ ಇದ್ರೂ 2,000 ನೋಟ್ ಸ್ವೀಕರಿಸ್ತಾ ಇಲ್ಲ ಜನ. ದರೋಡೆ ಆಗಿರೋದು 2,000 ಮುಖಬೆಲೆಯ ನೋಟುಗಳೇ ಅಲ್ವಂತೆ. 2,000 ನೋಟುಗಳು ಇದ್ರೆ ಎಕ್ಸ್ಚೇಂಜ್ಗೆ ಅವಕಾಶ ಇಲ್ಲ. ಮಾನ್ಯ ಇದ್ರೂ ಕೂಡ 2,000 ನೋಟ್ ಸ್ವೀಕರಿಸ್ತಾ ಇಲ್ಲ ಜನ. ಡೆಪಾಸಿಟ್ ಮತ್ತು ಎಕ್ಸ್ಚೇಂಜ್ಗೂ ಕೂಡ ಲೋಕಲ್ ಬ್ಯಾಂಕ್ಗಳಲ್ಲಿ ಚಾನ್ಸ್ ಇಲ್ಲ. RBIನಿಂದಲೂ 2,000 ಮುಖಬೆಲೆಯ ನೋಟ್ ಎಕ್ಸ್ಚೇಂಜ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. 2023 ಅಕ್ಟೋಬರ್ 7 ಬಳಿಕ 2,000 ನೋಟಿನ ಚಲಾವಣೆ ಇಲ್ಲ. ದರೋಡೆಯಾಗಿರೋದು 2,000 ಮುಖಬೆಲೆಯ ನೋಟುಗಳೇ ಅಲ್ವಂತೆ. 2,000 ನೋಟುಗಳನ್ನು ತೆಗೆದುಕೊಂಡು ಹೋದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಮಾನ್ಯವಿದ್ರೂ ಕೂಡ ಚಲಾವಣೆ ನಡೀತಾ ಇಲ್ಲ. ಜನರು 2,000 ನೋಟನ್ನು ಸ್ವೀಕರಿಸ್ತಾ ಇಲ್ಲ. ಡೆಪಾಸಿಟ್ ಮಾಡೋದಕ್ಕೂ ಎಕ್ಸ್ಚೇಂಜ್ಗೂ ಲೋಕಲ್ ಬ್ಯಾಂಕ್ಗಳಿಲ್ಲ. ಬ್ಯಾಂಕ್ಗಳಲ್ಲಿ ಅವಕಾಶ ಇಲ್ಲ. ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಡೆಪಾಸಿಟ್ ಮಾಡೋದಕ್ಕೆ. RBIನಿಂದಲೂ ಕೂಡ 2,000 ನೋಟಿನ ಡೆಪಾಸಿಟ್ ಹಾಗೂ ಎಕ್ಸ್ಚೇಂಜ್ ಇಲ್ಲ. ಇದುವರೆಗೂ ಕೂಡ RBI ಕೂಡ ಇದರ ಕುರಿತಂತೆ ಏನೂ ಹೇಳಿಲ್ಲ. ಎರಡು 2023 ಅಕ್ಟೋಬರ್ 7 ಬಳಿಕ 2,000 ನೋಟಿನ ಚಲಾವಣೆ ಕಡಿಮೆ ಆಗಿಬಿಟ್ಟಿದೆ. ಈಗ ನೋಟ್ ಡೆಪಾಸಿಟ್ ಮಾಡೋದು, ಎಕ್ಸ್ಚೇಂಜ್ ಮಾಡೋದು RBI ಇಶ್ಯೂ. ಅಂದರೆ RBI ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಇದುವರೆಗೂ ಕೂಡ. ಆಫೀಸರ್ ಬಳಿ ಮಾತ್ರ ಅವಕಾಶ ಇರುತ್ತೆ. ವಿವಿಧ ರಾಜ್ಯಗಳಲ್ಲಿರೋ 19 RBI ಪ್ರಾದೇಶಿಕ ಕಚೇರಿಗಳಲ್ಲಿ ಮಾತ್ರ ಈ 2,000 ನೋಟಿನ ಡೆಪಾಸಿಟ್ ಮಾಡೋದಾಗಿರ್ಬೋದು, ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು, ಅದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಕೆಲವು ಪ್ರಾದೇಶಿಕ ಕಚೇರಿಗಳಲ್ಲಿ ಮಾತ್ರ. ಅಲ್ಲಿಯೂ ಕೇವಲ 20,000 ಮಾತ್ರ ಎಕ್ಸ್ಚೇಂಜ್ ಮಾಡೋದಕ್ಕೆ ಲಿಮಿಟ್ ಇರುತ್ತೆ. ಡೆಪಾಸಿಟ್ ಮಾಡುವ ವ್ಯಕ್ತಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಖಾತೆಯ ವಿವರವನ್ನು ಕೊಡಲೇಬೇಕಾಗುತ್ತೆ. 100 ಕೋಟಿ ಡೆಪಾಸಿಟ್ಗೆ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಅಂತ ಪರಿಗಣಿಸಲಾಗುತ್ತೆ. RBI ಅಧಿಕಾರಿಗೆ ಪ್ರೀ ಇಂಟಿಮೇಷನ್ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕು. ಇದ್ಯಾವುದೂ ಆಗಿಲ್ಲ ಅಂದರೆ ಅದು ಅಕ್ರಮ ಅಂತ ಭಾವಿಸಬಹುದು. ಸೊ ಇದು ಕತೆ. ಇದೆಲ್ಲದರ ನಡುವೆ ಬಹಳಷ್ಟು ಪ್ರಶ್ನೆಗಳು. ಈಗ ಚೋರ್ಲಾ ಘಾಟ್ ಟ್ರಕ್ಗಳು ಬರ್ತವೆ, 400 ಕೋಟಿ ಹಣ ಸಿಗುತ್ತೆ. ಆ ಹಣ ಯಾರದ್ದು? ಹಾಗಾದರೆ ಆ ಹಣ ಯಾರದ್ದು? ಇದುವರೆಗೂ ಕೂಡ ನಿಗೂಢವಾಗಿಯೇ ಇದೆ ಆ ವಿಚಾರ. ಯಾರಿಗೂ ಕೂಡ ಗೊತ್ತಾಗಿಲ್ಲ. ಸದ್ಯ ಚೋರ್ಲಾ ಘಾಟ್ ದರೋಡೆಯಲ್ಲೂ 2,000 ನೋಟುಗಳು ದರೋಡೆಯಾಗಿಲ್ಲ. 500 ಮುಖಬೆಲೆಯ ನೋಟುಗಳನ್ನು ದರೋಡೆ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸುಮಾರು 9,200 kg ಮೌಲ್ಯದ ನೋಟುಗಳು ಆ ಟ್ರಕ್ಗಳಲ್ಲಿತ್ತು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಚೋರ್ಲಾ ಘಾಟ್ನಲ್ಲೂ 2,000 ನೋಟುಗಳು ದರೋಡೆಯಾಗಿಲ್ಲ. 500 ಮುಖಬೆಲೆಯ ನೋಟುಗಳನ್ನು ದರೋಡೆ ಮಾಡಲಾಗಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಸುಮಾರು 9,200 kg ಮೌಲ್ಯದ ನೋಟುಗಳು ಆ ಟ್ರಕ್ಗಳಲ್ಲಿತ್ತು ಅನ್ನೋ ಶಂಕೆ.
ಆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರಿಸಿದ್ದಾರೆ SIT ಅಧಿಕಾರಿಗಳು ಈಗ. ಆದರೆ SITಗೆ ಎದುರಾಗಿದೆ ಸಾಲು ಸಾಲು ಸವಾಲುಗಳು. ಕರ್ನಾಟಕ ಪೊಲೀಸರಿಂದ ತನಿಖೆಗೆ ದೂರುದಾರನ ಒಲವು. ಚೋರ್ಲಾ ಘಾಟ್ನಲ್ಲೂ 2,000 ನೋಟುಗಳು ದರೋಡೆಯಾಗಿಲ್ಲ. 500 ಮುಖಬೆಲೆಯ ನೋಟುಗಳನ್ನು ದರೋಡೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಸುಮಾರು 9,200 kg ಮೌಲ್ಯದ ನೋಟುಗಳು ಆ ಟ್ರಕ್ನಲ್ಲಿತ್ತು ಅನ್ನೋ ಶಂಕೆ ಇದೆ. ಆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರಿಸಿದ್ದಾರೆ SIT ಅಧಿಕಾರಿಗಳು. ಆದರೆ SITಗೆ ಸಾಲು ಸಾಲು ಸವಾಲುಗಳಂತೂ ಇದ್ದೇ ಇದೆ. ಕರ್ನಾಟಕ ಪೊಲೀಸರಿಂದ ತನಿಖೆಯಾಗಬೇಕು ಅಂತ ದೂರುದಾರ ಹೇಳ್ತಾ ಇದ್ದಾನೆ. ಸುಮಾರು 9,200 kg ಮೌಲ್ಯದ ನೋಟುಗಳು, ತೂಕದ ನೋಟುಗಳು ಆ ಟ್ರಕ್ಗಳಲ್ಲಿತ್ತು ಅನ್ನೋ ಶಂಕೆ. ಆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರಿಸಿದ್ದಾರೆ ಈಗ SIT. ಆದರೆ SITಗೆ ಈ ಪ್ರಕರಣ ಅಷ್ಟು ಸುಲಭನ ಅಂತ ಅಂದರೆ ಇಲ್ಲ, ಭಾಳ ಸವಾಲುಗಳಿದ್ದಾವೆ. ಮೊದಲನೇದಾಗಿ ಆ ಟ್ರಕ್ ಯಾರಿಗೆ ಸೇರಿದ್ದು, ಆ ಟ್ರಕ್ನಲ್ಲಿ ತುಂಬಿದ್ದಂಥ 400 ಕೋಟಿ ಹಣ ಯಾರಿಗೆ ಸಂಬಂಧಪಟ್ಟಿದ್ದು, ಆ ಟ್ರಕ್ನಲ್ಲಿ ಕೇವಲ 500 ಮುಖಬೆಲೆಯ ನೋಟುಗಳು ಮಾತ್ರ ಇತ್ತಾ, 2,000 ಮುಖಬೆಲೆಯ ನೋಟುಗಳಿದ್ವಾ? ಭಾಳ ಪ್ರಮುಖವಾಗಿ ಗೊತ್ತಾಗಬೇಕಾಗಿರುವಂಥ ಸಂಗತಿ ಇದು. ಕರ್ನಾಟಕ ಪೊಲೀಸರಿಂದ ತನಿಖೆಗೆ ಅಂದರೆ ಕರ್ನಾಟಕದ ಪೊಲೀಸರೇ ತನಿಖೆ ಮಾಡಬೇಕು ಅನ್ನೋದು ದೂರುದಾರ ಹೇಳ್ತಾ ಇರುವಂಥ ಮಾತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈ ವಿಚಾರ ಬಹಳಷ್ಟು ಕುತೂಹಲ ಕೆರಳಿಸಿರೋದು. ಇಡೀ ಜಗತ್ತೇ ಇತ್ತ ತಿರುಗಿ ನೋಡ್ತಾ ಇದೆ. ಇದುವರೆಗೂ ಆ ಹಣ ಯಾರಿಗೆ ಸೇರಿದ್ದು ಅನ್ನೋದು ಗೊತ್ತಾಗಿಲ್ಲ, ಅದು ಕೂಡ ನಿಗೂಢವಾಗಿದೆ. SITಯ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ, ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಏನೆಲ್ಲ ಸವಾಲುಗಳನ್ನು SIT ಅಧಿಕಾರಿಗಳು ಎದುರಿಸ್ತಾ ಇದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಚೋರ್ಲಾ ಘಾಟ್ನಲ್ಲಿ ನಡೆದಂಥ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇಲ್ಲಿಯವರೆಗೂ 6 ಜನರನ್ನು ಬಂಧಿಸಿ ಆ ಒಂದು ಪ್ರಕರಣದ ತನಿಖೆಯನ್ನು ಮುಂದುವರಿಸಿದ್ದಾರೆ. ಆದರೆ ಇಲ್ಲಿ ಈಗ ದೂರುದಾರ ಮತ್ತೊಂದು ಅಂದರೆ ಒಂದು ಟ್ವಿಸ್ಟ್ ಪಡ್ಕೊಂಡಿರ್ತಕ್ಕಂಥದ್ದು, ದೂರುದಾರರಿಗೆ ಆ SIT ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಇಲ್ಲ. ನಾನು ಏನು ಮಹಾರಾಷ್ಟ್ರ ಸರ್ಕಾರದ ಬಳಿ ಕೊಟ್ಟಂಥ ದೂರು ಸಂಬಂಧಪಟ್ಟಂತೆ ಮತ್ತೊಂದು ದೂರನ್ನು ಕರ್ನಾಟಕ ಪೊಲೀಸರ ಬಳಿ ದಾಖಲು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ನಡೆಸ್ತಾ ಇದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ವಕೀಲರ ಮುಖಾಂತರವೂ ಸಹ ಎಲ್ಲಿ ದೂರು ಕೊಟ್ಟರೆ ಸೂಕ್ತ ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇವೆಲ್ಲದರ ಜೊತೆಗೆ SIT ತನಿಖೆ ನಡೆಸ್ತಾ ಇರ್ತಕ್ಕಂಥ 400 ಕೋಟಿ ರೂಪಾಯಿ ಏನು ದರೋಡೆ ಪ್ರಕರಣ ಇದೆ, ಅದರಲ್ಲಿ ಸಾಕಷ್ಟು ರೋಚಕ ತಿರುವುಗಳು ಪಡ್ಕೊಳ್ತಾ ಇದೆ. ಇಲ್ಲಿಯವರೆಗೂ ಅಲ್ಲಿ 2,000 ಮುಖಬೆಲೆಯ ನೋಟುಗಳನ್ನು ಸಾಗಾಟ ಮಾಡ್ತಾಯಿದ್ರು, ಅದನ್ನು ದರೋಡೆ ಮಾಡಿದ್ರು ಅಂತಕ್ಕಂಥದ್ದು. ಆದರೆ ದರೋಡೆ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿಯವರೆಗೂ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ. ಆ ಟ್ರಕ್ಗಳು ಎಲ್ಲಿದ್ದಾವೆ, ಎಲ್ಲಿಂದ ಹಣ ತುಂಬಿಕೊಂಡು ಹೋದ್ರು, ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಮಾಹಿತಿನೂ ಸಿಕ್ಕಿಲ್ಲ. ಜೊತೆಗೆ ಈ ಹಣ ನಮಗೆ ಸೇರಿದ್ದು ಅಂತ ಯಾವ ರಾಜಕಾರಣಿಗಳಿರ್ಬೋದು ಅಥವಾ ಉದ್ಯಮಿಗಳಿರ್ಬೋದು ಅಥವಾ ಯಾವುದಾದ್ರೂ ಟ್ರಸ್ಟಿಗಳು ಸಹ ಇಲ್ಲಿ ಮುಂದೆ ಬಂದಿಲ್ಲ. ಹೀಗಾಗಿ ದರೋಡೆ ಕೃತ್ಯ ನಡೆದಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆಯೂ ಸಹ ಸಾಕಷ್ಟು ಸಂಶಯಗಳಿದ್ದಾವೆ. ಇಲ್ಲಿ ದೂರುದಾರ ಏನು ನಾಸಿಕ್ ರೂರಲ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿರ್ತಕ್ಕಂಥ FIR ಅನ್ನು ನೋಡೋದಾದರೆ ಆತ ಹೇಳ್ತಾನೆ 400 ಕೋಟಿ ರೂಪಾಯಿ 2 ಟ್ರಕ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತಕ್ಕಂಥದ್ದು. ಅದನ್ನು ಆತ ಕಣ್ಣಾರೆ ಕಂಡಿದ್ದಾನ ಅನ್ನೋದ್ರ ಬಗ್ಗೆ ನಾಸಿಕ್ ಪೊಲೀಸರು ಆತನನ್ನು ತೀವ್ರ ವಿಚಾರಣೆ ಒಳಪಡಿಸಬೇಕಾಗಿತ್ತು. ಎಲ್ಲಿ ಕಂಡದ, ಎಲ್ಲಿ ನೋಡ್ದ, ಒಂದು ವೇಳೆ ಇಂತಹ ದೊಡ್ಡ ಮೊತ್ತದ ದರೋಡೆ ಪ್ರಕರಣ ಆದಂಥ ಸಂದರ್ಭದಲ್ಲಿ ಒಬ್ಬ ಜನಸಾಮಾನ್ಯ ಯಾರೋ ನೋಡ್ದ ಅಂದರೆ ಅದನ್ನು ಇನ್ಫಾರ್ಮೇಷನ್ ಲೀಕ್ ಮಾಡ್ತಾನೆ ಅನ್ನೋ ಕಾರಣಕ್ಕಾಗಿ ಈ ಒಂದು ದರೋಡೆಕೋರು ಆತನನ್ನು ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೊಲೆ ಮಾಡುವಂಥ ಸಾಧ್ಯತೆಗಳಿತ್ತು. ಆದರೆ ಇಲ್ಲಿ ಅದು ಆಗಿಲ್ಲ. ಮತ್ತೊಂದು ಕಡೆ ಚೋರ್ಲಾ ಘಾಟ್ನ 75 ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾವುದೇ ರೀತಿಯಾದಂಥ ನೆಟ್ವರ್ಕ್ ಸಿಗೋದಿಲ್ಲ. ಅದೇ ಜಾಗವನ್ನು ಈ ದರೋಡೆಕೋರು ಆಯ್ಕೆ ಮಾಡಿದ್ರು. ಆದರೆ ಅಲ್ಲಿಂದ ಹೊರಗಡೆ ಬಂದಾಗ ಟ್ರಕ್ಗಳಾದರೂ ಮೂವ್ಮೆಂಟ್ ಗೊತ್ತಾಗಬೇಕಾಗಿತ್ತು, ಅದು ಸಹ ಗೊತ್ತಾಗಿಲ್ಲ. ಇವ್ಯಾವುದನ್ನು ಅಲ್ಲಿನ ಏನು ಮಹಾರಾಷ್ಟ್ರ SIT ತಂಡ ಇದ್ಯಾವುದನ್ನು ಪತ್ತೆ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಆತನ ಒಲವು ಈಗ ಕರ್ನಾಟಕ ಪೊಲೀಸರ ಮೇಲೆ ಇದೆ. ಹೀಗಾಗಿ ದೂರನ್ನು ಕೊಟ್ಟರೆ ಬೆಳಗಾವಿಯಲ್ಲಿ ಕೊಡಬೇಕು, ಅಲ್ಲಿ ದೂರನ್ನು ಕೊಟ್ಟರೆ ಒಂದು ಲೀಗಲ್ ಒಪಿನಿಯನ್ ತಗೊಂಡು ಅಲ್ಲಿನ ಪೊಲೀಸರು ಒಂದು ತನಿಖೆ ಅಂದರೆ FIR ಮಾಡಬೇಕು ಬೇಡ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಿ FIR ಮಾಡಿದ್ರು ಇದೇ ರೀತಿಯಾಗಿ ಒಂದು ತನಿಖೆಯನ್ನು ನಡೆಸಬೇಕಾಗುತ್ತೆ. ಆದರೆ ಚೋರ್ಲಾ ಘಾಟು ಇದು ಬೆಳಗಾವಿ, ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಸೇರಿದಂಥ ಒಂದು 3 ರಾಜ್ಯಗಳ ಗಡಿಯಾಗಿರೋದ್ರಿಂದ ಆ ಪ್ರದೇಶ ಎಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಂತರ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ನಾನು ಹೇಳಿದಾಗೆ ಇಲ್ಲಿ 2,000 ಮುಖಬೆಲೆಯ ನೋಟುಗಳನ್ನ ತುಂಬಿದ್ರು 2 ಟ್ರಕ್ನಲ್ಲಿ ಅನ್ನೋದಾದರೆ ಒಂದು ನೋಟು 2,000 ರೂಪಾಯಿ ನೋಟಿನ ತೂಕ 1-1.5 ಗ್ರಾಮ್ ಬರುತ್ತೆ. ಆದರೆ ಇಲ್ಲಿ ದರೋಡೆ ಆಗಿರ್ತಕ್ಕಂಥದ್ದು
2,000 ನೋಟನ್ನ ಒಂದು ದರೋಡೆ ಆಗಿಲ್ಲ, 500 ರೂಪಾಯಿ ಮುಖಬೆಲೆ ನೋಟುಗಳು ದರೋಡೆ ಆಗಿದೆ ಅಂತಕ್ಕಂಥ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಯಾಕೆಂತಂದರೆ 2,000 ರೂಪಾಯಿ ಮುಖಬೆಲೆಯ ನೋಟನ್ನು 2023 ಅಕ್ಟೋಬರ್ 7ನೇ ತಾರೀಕಿಂದಲೂ ಸಹ ಯಾವುದೇ ರೀತಿಯಾಗಿ ಚಲಾವಣೆ ಇಲ್ಲ. ಸ್ಥಳೀಯವಾಗಿರ್ತಕ್ಕಂಥ ಲೋಕಲ್ ಬ್ಯಾಂಕ್ಗಳಲ್ಲೂ ಸಹ ಆ ಹಣದ ಒಂದು ಎಕ್ಸ್ಚೇಂಜ್ ಇರ್ಬೋದು ಅಥವಾ ಡೆಪಾಸಿಟ್ ಇರ್ಬೋದು, ಆ ಪ್ರಕ್ರಿಯೆಯನ್ನು RBI ತಡೆ ಹಿಡಿದಿದೆ. ಹೀಗಾಗಿ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾದ್ರೆ RBIನ ಒಂದು ಬ್ಯಾಂಕ್ಗಳೇನಿದ್ದಾವೆ ಅದು ದೇಶದಲ್ಲಿ 19 ಕಡೆ ಇದ್ದಾವೆ. ಆ ರೀಜನಲ್ ಆಫೀಸ್ಗೆ ಹೋಗಬೇಕು. ಅಲ್ಲಿರ್ತಕ್ಕಂಥ RBIನ ಇಶ್ಯೂ ಆಫೀಸರ್ ಅಂತ ಕರೀತಾರೆ, ಅವರ ಮುಂದೆ ತಮ್ಮ ಎಕ್ಸ್ಚೇಂಜ್ ಅನ್ನು ತಿಳಿಸ್ಬೇಕು. ಆದರೆ ಇಲ್ಲಿ ಯಾವುದಾದ್ರೂ ಟ್ರಸ್ಟ್ದು ಮುಖಾಂತರ 100 ಕೋಟಿ ರೂಪಾಯಿ ಹಣವನ್ನು ಸಾಗಿಸ್ಬೇಕು. ಅದನ್ನು ಹೈಲಿ ಟ್ರಾನ್ಸಾಕ್ಷನ್ ಅಂತ ಕರೀತೇವೆ. ಹೆವಿ ಅಂದರೆ ಹೈ ಲೆವೆಲ್ ಟ್ರಾನ್ಸಾಕ್ಷನ್ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟಿ ಅಥವಾ ಟ್ರಸ್ಟಿನ ಆ ಒಂದು ಹಣ ಏನಿದೆ 100 ಕೋಟಿ, ಅದು ಅಷ್ಟೇ ಎಕ್ಸ್ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ಲ. ನೇರವಾಗಿ ಡೆಪಾಸಿಟ್ ಮಾಡಬೇಕು, ನಂತರ ಅಲ್ಲಿಂದ ಸಂಬಂಧಪಟ್ಟಂಥ ಟ್ರಸ್ಟ್ನ ಅಕೌಂಟ್ಗೆ ಟ್ರಾನ್ಸ್ಫರನ್ನು ಮಾಡಬೇಕು. ಇದ್ಯಾವುದೂ ಇಲ್ಲಿ ಆಗಿಲ್ಲ ಅನ್ನೋದಾದರೆ, ಇಲ್ಲಿ ಇಷ್ಟೊತ್ತು ಏನು ಚೋಳಗಢನಲ್ಲಿ ನಡೆದಂಥ ದರೋಡೆ ಪ್ರಕರಣ ಅದು ಆಗಿದೆಯೋ ಇಲ್ಲ ಅನ್ನೋ ಅನುಮಾನವೂ ಬರುತ್ತೆ. ಒಂದು ವೇಳೆ ಆಗಿದ್ದರೆ ಈ ರೀತಿಯಾಗಿ ಇಲ್ಲೀಗಲ್ ಆಗಿರುತ್ತೆ. ಆದರೆ ಎಕ್ಸ್ಚೇಂಜ್ ಮಾಡಿದರೆ RBIನ ಉನ್ನತ ಅಧಿಕಾರಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.